ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಮ್ಮ ಸೆಕೆಂಡ್ ಇಯರ್ PUC ಎಕ್ಸಾಮ್ 1 ಮುಗೀತು, ಅದರ ರಿಸಲ್ಟ್ ಬಂತು. ಅದಾದಮೇಲೆ ನಿಮಗೆಲ್ಲ ಗೊತ್ತೇ ಇದೆ, ಎಕ್ಸಾಮ್ 2 ಅನ್ನು ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಯಾವೆಲ್ಲ ಮಕ್ಕಳು ಪಾಸ್ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ವೋ, ಹಾಗೆ ಯಾವೆಲ್ಲ ಮಕ್ಕಳು ಪಾಸ್ ಆಗಿನೂ ಕೂಡ ಮಾರ್ಕ್ಸನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ರು, ಅವರಿಗೆಲ್ಲರಿಗೂ ಕೂಡ ಅದು ಅವಕಾಶ ಆಗಿತ್ತು ನಮ್ಮ ಎಕ್ಸಾಮ್ 2. ಹೌದಾ? ಈಗ ಎಕ್ಸಾಮ್ 2 ಮುಗೀತು, ಅದರ ರಿಸಲ್ಟ್ ಕೂಡ ಬಂತು. ಈಗ ಹೊಸ ಪರಿಸ್ಥಿತಿ ಎದುರಾಗಿದೆ. ಅದು ಏನಪ್ಪ ಅಂದರೆ, ಕೆಲವು ಮಕ್ಕಳಿಗೆ ಎಕ್ಸಾಮ್ 1ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಪಾಸ್ ಆಗಿದ್ದೀರಾ, ಎಕ್ಸಾಮ್ 2ಅಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ಫೇಲ್ ಆಗಿದ್ದೀರಾ. ಹೌದಾ? ಆಗಿರೋ ಅಂಥವರಿಗೆ ನಾನು ಹೇಳ್ತಿರೋದು. ಸೊ ಹಾಗಿದ್ರೆ ಈಗ ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಎಕ್ಸಾಮ್ 2ಅಲ್ಲಿ ನಾನು ಫೇಲ್ ಆಗಿಬಿಟ್ಟೆ, ಎಕ್ಸಾಮ್ 1ಅಲ್ಲಿ ಪಾಸ್ ಆಗಿದ್ದೆ, ಈಗ ಹಾಗಿದ್ರೆ ಫೈನಲ್ ರಿಸಲ್ಟ್ ಫೇಲ್ ಅಂತ ಬರುತ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಇರುತ್ತೆ. ಕರೆಕ್ಟಾ? ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಮಕ್ಕಳೇ, ಆಲ್ರೆಡಿ ನಮಗೆ ಕ್ಲಿಯರ್ ಆಗಿರುವಂಥ ಇನ್ಫಾರ್ಮೇಷನ್ ಸ್ಟಾರ್ಟಿಂಗ್ಗೆ ಬಂದಿತ್ತು. ಯಾವಾಗ? ಎಕ್ಸಾಮ್ ಶುರು ಆಗೋದಕ್ಕಿಂತ ಮುಂಚೆನೆ. ಈ ಎಕ್ಸಾಮ್ 1 ಎಕ್ಸಾಮ್ 2 ಅನ್ನುವಂಥ ಐಡಿಯಾ ಬಂದಾಗಲೇ ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು. ಏನಪ್ಪ ಅಂತ ಅಂದರೆ, ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದು ಇದನ್ನೇ ಅಲ್ವಾ. ಸೊ ಎಕ್ಸಾಮ್ 1ನಲ್ಲಿ ಯಾರಿಗೆ ಅಂದರೆ ಮಾರ್ಕ್ಸ್ ಇನ್ನೂ ಇಂಪ್ರೂವ್ ಆಗಬೇಕು, ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಆಸೆ ಇರುತ್ತೋ ಆ ಎಲ್ಲ ಮಕ್ಕಳು ಎಕ್ಸಾಮ್ 2ಅನ್ನು ಬರೀಬಹುದು ಅಂತ. ಈಗ ಎರಡೂ ಎಕ್ಸಾಮಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಮಲ್ಲಿ ಮ್ಯಾಥ್ಸ್ 70 ಬಂದಿದೆ, ಓಕೆ, ಸೆಕೆಂಡ್ ಎಕ್ಸಾಮಲ್ಲಿ ಮ್ಯಾಥ್ಸ್ 40 ಬಂದಿದೆ ಅಂತ ಇಟ್ಕೊಳ್ರಿ. ಈಗ ಹಾಗಿದ್ರೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ, ಅಫ್ಕೋರ್ಸ್ ಎಕ್ಸಾಮ್ 1ಅನ್ನೇ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಬೆಸ್ಟ್ ಔಟ್ ಆಫ್ 2 ಅಲ್ಲಿ ಇರೋವಂಥದ್ದು ಯಾವುದಪ್ಪ ಅಂದರೆ ಅದು ಎಕ್ಸಾಮ್ 1 ರಿಸಲ್ಟೇ. ಇನ್ ದ ಸೇಮ್ ವೇ ಇವಾಗ್ಲೂ ಕೂಡ ಅದೇ ರೀತಿ ಅನ್ವಯ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಒಂದು ವೇಳೆ ಇದರಲ್ಲಿ ಏನಾದರೂ ಚೇಂಜಸ್ ಆದರೆ ಡೆಫಿನೆಟ್ಲಿ ಐ ವಿಲ್ ಅಪ್ಡೇಟ್ ಯು ರಿಗಾರ್ಡಿಂಗ್ ದಿಸ್. ಏನಾದರೂ ಅಪ್ಡೇಟ್ ಅಂದರೆ ಏನಾದರೂ ನಾನಿವಾಗ ನಿಮಗೆ ಹೇಳ್ತಿರೋ ಅಂಥದ್ದು ಇಷ್ಟೂ ದಿನ ಇದೇ ರೀತಿಯೇ ಕಾನ್ಸೆಪ್ಟ್ ಇದ್ದಿದ್ದು, ಇದರಲ್ಲಿ ಸದ್ಯದ ಮಟ್ಟಿಗೆ ಯಾವ ಚೇಂಜಸ್ ಇಲ್ಲ. ಸೊ ಎರಡರಲ್ಲಿ ಯಾವುದನ್ನು ನೀವು ಪಾಸ್ ಆಗಿರ್ತೀರೋ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ತಾರೆ, ಹಾಗೆ ಅದನ್ನೇ ರಿಸಲ್ಟ್ ಆಗಿ ಕೊಡ್ತಾರೆ. ಬಿಕಾಸ್ ಇಲ್ಲಿ ಯಾರಿಗೂ ಕೂಡ ಫೇಲ್ ಅಂತ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ, ಹಾಗಾಗಿನೇ ಎಕ್ಸಾಮ್ 2ಅನ್ನು ಇಟ್ಟಿದ್ದು. ಸೊ ಈ ಒಂದು ಸಿಚುಯೇಷನ್ನ ನಾವು ಗಮನಿಸಿದರೆ ಖಂಡಿತ ಎಕ್ಸಾಮ್ 1ಅನ್ನು ಪಾಸಾಗಿ ಎಕ್ಸಾಮ್ 2ಅಲ್ಲಿ ಫೇಲ್ ಆಗಿರೋ ಮಕ್ಕಳಿಗೆ ಎಕ್ಸಾಮ್ 1 ರಿಸಲ್ಟನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ಯಾವುದೇ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಆಗೋದಿಲ್ಲ. ಬಿಕಾಸ್ ಎಕ್ಸಾಮ್ 2ನ ಒಂದು ಉದ್ದೇಶ ಇದ್ದಿದ್ದೇ ನಿಮ್ಮ ಸ್ಕೋರ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅಂತ. ಸೊ ಇದು ನಿಮಗೆ ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಖಂಡಿತ ನಿಮಗೆ ರಿಸಲ್ಟನ್ನು ಪಾಸಿಟಿವ್ ಆಗಿ ಕೊಟ್ಟೇ ಕೊಡ್ತಾರೆ. ಓಕೆ, ಇನ್ನು ನಿಮಗೆ ಏನಾದರೂ ಡೌಟ್ಗಳಿದ್ರೆ ಇದರ ಬಗ್ಗೆ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬಹುದು. ನಾನು ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಆ್ಯಂಡ್ ಈಗ ಸದ್ಯದ ಮಟ್ಟಿಗೆ ಎಕ್ಸಾಮ್ 3 ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಎಕ್ಸಾಮ್ 3 ಇಲ್ಲ ಅಂತಲೇ ನಾನು ಹೇಳ್ತಿರೋದು. ಓಕೆ, ಫೈನ್. ಇನ್ನು ನೀವು ಎಕ್ಸಾಮ್ 2 ಬಗ್ಗೆ ರಿಸಲ್ಟ್ ಬಂದಿರೋ ಬಗ್ಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟಲ್ಲಿ ಹಾಕಬಹುದು. ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಕ್ವೆಶನ್ಸ್. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡೋದಕ್ಕೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.